ಆ್ಯಂಡ್ ಸರ್ ಫೈನಲಿ ಕೇಳೋದಾದರೆ ಈಗ ಸದ್ಯಕ್ಕೆ ಟ್ರೆಂಡಿಂಗಲ್ಲಿರೋದು ಬಿಗ್ ಬಾಸ್. ಈ ಸೀಸನ್ ಆಗೋಯ್ತು, ಈ ಸೀಸನ್ ಬಗ್ಗೆ ನಾನು ಕೇಳೋಕ್ಕಾಗಲ್ಲ. ಬಟ್ ಮುಂದಿನ ಸೀಸನ್ ಚಾನ್ಸ್ ಸಿಕ್ಕರೆ ಹೋಗ್ತೀರಾ ಅಂತ? ಸರ್ ಖಂಡಿತವಾಗ್ಲೂ ಹೋಗ್ತೀನಿ. ಬಟ್ ಬಿಗ್ ಬಾಸಲ್ಲಿ ಒಂದು ರೂಲ್ಸ್ ಮಾಡಬೇಕು. ಏನಂತ? ಯಾವ ಥರ ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಬಹುದು. ಅಟ್ಲೀಸ್ಟ್ ಎಪಿಸೋಡಿಗೆ ಒಂದು ಸೀಸನ್ಗೆ ಒಂದು 3 ಸಲ 2 ಸಲ 1 ಸಲ ಆದ್ರೂ ಮಾಡ್ಬೋದು ಅಂತ. ಯಾಕಂದ್ರೆ ಕಂಟ್ರೋಲ್ ಎಷ್ಟು ಅಂತ ನನ್ನ ಪರ್ಸನಲ್ ವಿಷಯ ಹೇಳ್ತಾ ಇರೋದು. ಮಾಡಿದ್ರೆ ನಾನು ಹೋಗ್ತೀನಿ. ಯಾಕೆ ಸರ್ ಹಂಗ ಅನಿಸ್ತಾ ನಿಮ್ಗೆ? ಅದು ಈ ಸರಿ ನೋಡಿದಾಗ ಹಂಗ ಅನ್ಸ್ತಾ ನಿಮ್ಗೆ? ವಿನಯ್ ಅವರು, ಕಾರ್ತಿಕ್ ಅವರು ಕಾಮಿಡಿ ಮಾಡಿದ್ದ. ಓಕೆ, ವಿನಯ್ ಅವರು ನನ್ನ ಕ್ಲೋಸ್ ಫ್ರೆಂಡ್, ತುಕಾಲಿ ಅವರು ನನ್ನ ಕ್ಲೋಸ್ ಫ್ರೆಂಡ್. ನಾನು ಹನುಮಾನ್ ಮಾಡ್ಬೇಕಾದ್ರೆ ವಿನಯ್ ಅವರು ಅಲ್ಲಿ ರಾವಣನ ಪಾತ್ರ ಮಾಡಿದ್ರು. ತುಕಾಲಿ ಅವರು ತುಂಬಾ ವರ್ಷದ ಫ್ರೆಂಡ್. ಸುಮ್ಮನೆ ನನ್ನ ಬಟ್ ಏನಂದ್ರೆ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಹೋಗ್ತೀನಿ. ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲ, ದೊಡ್ಡ ಪ್ಲಾಟ್ಫಾರ್ಮ್. ಬಟ್ ಅದೇ ಅಲ್ಲಿ ಮೇಜರ್ ಮ್ಯಾಟರ್ ಆಗೋದೇ ಅದು. ಎಷ್ಟು ನಿಮ್ಮ ಆ್ಯಂಗರ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ತೀರಾ, ನಿಮ್ಮ ಪೇಷನ್ಸ್ ಅನ್ನು ಕಂಟ್ರೋಲ್ ಮಾಡ್ಕೊಳ್ತೀರಾ, ಅದೇ ಮೇನ್ ಮ್ಯಾಟರ್ ಆಗೋದು. ಸ್ವಲ್ಪ ನನಗೆ ಕೋಪನ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ. ಅದು ನನ್ನ ಮೈನಸ್ ಅಂತ ನಾನು ಹೇಳ್ಬೋದು. ಬಟ್ ನೋಡೋಣ, ಅವಕಾಶ ಸಿಕ್ಕಿದ್ರೆ ಸ್ವಲ್ಪ ಹೆಚ್ಚಾಗಿ ಯೋಗ ಧ್ಯಾನ ಎಲ್ಲ ಮಾಡಿ ಕಮ್ಮಿ ಮಾಡ್ಬೋದು. ಇಲ್ಲ ಈ ವಿಷಯಕ್ಕಾದ್ರೆ ನಿಮ್ಗೆ ಕಳಿಸ್ಬೇಕು ಹೊರಗಡೆಗೆ ಕಂಟ್ರೋಲ್ ಮಾಡ್ಕೊಳಕ್ಕಾದ್ರೂ. ನೆಕ್ಸ್ಟ್ ಸೀಸನಲ್ಲಿ ದಯವಿಟ್ಟು ಈ ವಿಡಿಯೋ ನೋಡ್ತಿದ್ರೆ ಏನಾದ್ರು ಕಲರ್ ಅವರು ದಯವಿಟ್ಟು ಇವ್ರಿಗೆ ಕಳಿಸಿ ಅಂತ ನಾವು ಕೇಳ್ಕೊತೀವಿ. ಥ್ಯಾಂಕ್ ಯು. ನೋಡು, ಅವಕಾಶ ಸಿಕ್ಕಿದ್ರೆ ಖಂಡಿತವಾಗ್ಲು ನಾನು. ಹೌದು ಸರ್, ತುಂಬ ಒಳ್ಳೆ ವೇದಿಕೆ. ಲೈಫೇ ಟರ್ನ್ ಆಗಿದೆ ಎಷ್ಟೋ ಜನಗಳಿಗೆ. ಖಂಡಿತ ಹೌದು. ಸೊ ಗೆಲುವು ಮುಖ್ಯ ಅಲ್ಲ ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ಹೊರಗಡೆ ಬಂದ್ಮೇಲೆ. ಅಷ್ಟು ಫಾಲೋಯಿಂಗ್. ನಿಮ್ಮ ಪ್ರಕಾರ ಯಾರು ಗೆಲ್ಬೇಕಾಗಿತ್ತು ಸರ್? ಏನಾದ್ರು ಕಾರ್ತಿಕ್ ಇದ್ದಿದ್ದಾರೆ, ಓಕೆ. ನಿಮಗೆ ಇಷ್ಟವಾಗೋರು ಆ ಥರ ಏನೇನಿದೆಯಾ ಸರ್? ಅಲ್ಲಿ ಫೈನಲ್ ಆಗಿ ಕಂಟೆಸ್ಟೆಂಟ್ ಯಾರು 5-6 ಜನ ಬಂದಿದ್ರಲ್ವಾ, ಎಲ್ಲರೂ ಕಂಟೆಸ್ಟೆಂಟ್ ಆ ಹಂತಕ್ಕೆ ಬರೋದಲ್ವ? ಹೌದೌದು, ಎಸ್. ಆ ಹಂತಕ್ಕೆ ಯಾರು 5 ಜನ ಬಂದಿದ್ರಲ್ವ, ಎಲ್ಲರೂ ನನ್ನ ಪ್ರಕಾರ ವಿನ್ನರ್ಸೇ. ಎಂಡ್ ಆಫ್ ದಿ ಡೇ ಜನಗಳ ತೀರ್ಮಾನ ಏನಾಗಿರ್ತದಲ್ಲ, ಅದೇ ಅಲ್ಲಿ ಮ್ಯಾಟರ್ ಆಗಿರೋದು. ಖುಷಿ ಇದೆ ಕಾರ್ತಿಕ್ ಅವ್ರು ವಿನ್ ಆಗಿರೋದು. ಖುಷಿ ಇದೆ. ಅಲ್ಲ, ಫೇವ್ರೇಟ್ ಅಂತ ಯಾರಿದ್ದಾರೆ ಸರ್? ಫೇವ್ರೇಟ್ ಅಂದ್ರೆ ಅದೇ, ನಾನು ಪರ್ಸನಲ್ ಆಗಿ ವರ್ಕ್ ಮಾಡಿರೋದಂದ್ರೆ ವಿನಯ್ ಅವ್ರ ಜೊತೆ ವರ್ಕ್ ಮಾಡಿದೆ. ತುಕಾಲಿ ಸಂತೋಷ್ ನನಗೆ ತುಂಬ ಕ್ಲೋಸ್ ಫ್ರೆಂಡ್, ಇವತ್ತಿಗೂ ನನ್ನ ಕ್ಲೋಸ್ ಫ್ರೆಂಡ್. ಅವರಿಬ್ಬರಲ್ಲಿ ಯಾರು ವಿನ್ ಆಗ್ತಿದ್ರು ನನಗೆ ತುಂಬ ಖುಷಿ ಆಗ್ತಿದೆ. ಯಾಕಂದ್ರೆ ಪರ್ಸನಲ್ ಆಗಿ ಅವ್ರ ಜೊತೆ ವರ್ಕ್ ಮಾಡಿದೆ, ಕ್ಲೋಸ್ ಆಗಿ ಇವತ್ತಿಗೂ ಟಚ್ ಇರೋ ಕಾರಣ ಅವರಿಬ್ಬರಲ್ಲಿ ಯಾರು ವಿನ್ ಆಗ್ತಿದ್ರು ಖುಷಿ ಆಗ್ತದೆ. ಎಸ್ ಸರ್, ನಿಮ್ದು 2 ಆಸೆಗಳನ್ನ ನಮ್ಮ ಇದರಲ್ಲಿ ಹಂಚ್ಕೊಂಡಿದ್ದಾರೆ. ಒಂದನೇದು ಹೀರೋ ಆಗಬೇಕು ನೀವು ಬೇಗ, ಎರಡನೇದು ಬಿಗ್ ಬಾಸ್ಗೆ ಹೋಗಬೇಕು. ಖಂಡಿತ ಇವೆರಡೂ ನೆರವೇರಲಿ ಬೇಗ, ಆದಷ್ಟು ಬೇಗ ಆ ಟೈಮ್ ಬರಲಿ. ಸೊ 5D ಸಿನಿಮಾ ಸೊ ಮತ್ತೊಂದು ಬ್ರೇಕ್ ಆಗಲಿ ನಿಮಗೆ, ಸಕ್ಸಸ್ಗೆ ಹೋಗಿ ನೀವು. ಸೊ ಒನ್ ಆಫ್ ದ ಎಲ್ಲರಿಗೂ ಫೇವ್ರೇಟ್ ವಿಲನ್ ಆಗಿ ಒಳ್ಳೆ ಹೆಸರು ಮಾಡಿ ಇಂಡಸ್ಟ್ರಿಗೆ. 5Dಗೆ ಆಲ್ ದಿ ಬೆಸ್ಟ್, ನಿಮ್ಮ ಕ್ಯಾರೆಕ್ಟರ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಇಷ್ಟೊಂದು ಟೈಮ್ ಕೊಟ್ಟಿದ್ದಕ್ಕೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಇನ್ನೊಂದು ಮಾತು, ಫೆಬ್ರವರಿ 16ನೇ ತಾರೀಕು ನಮ್ಮೆಲ್ಲರ ಪ್ರೀತಿಯ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅವರ 50ನೇ ಚಿತ್ರ, ಡೆಡ್ಲಿ ಸೋಮ ಆದಿತ್ಯ ಸರ್ ಅವರ 25ನೇ ಚಿತ್ರ 5D ಕರ್ನಾಟಕದಾದ್ಯಂತ ಬಿಡುಗಡೆ ಆಗ್ತಿದೆ. ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ಕನ್ನಡ ಚಿತ್ರರಂಗದಲ್ಲಿ ನಮ್ಮ ಕನ್ನಡ ಚಿತ್ರನ ನೋಡಿ ಹರ್ಷಿ ಆಶೀರ್ವಾದಿಸಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.